ಸೊ ಇನ್ನು ರೈಲು ಸಂಚಾರ ಸ್ಥಗಿತದಿಂದಾಗಿ ಇಲ್ಲಿ ಸಾಕಷ್ಟು ಜನ ಪ್ರಯಾಣಿಕರು ಈಗ ಪರದಾಡ್ತಾ ಇದ್ದಾರೆ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಒಬ್ಬ ವಿದ್ಯಾರ್ಥಿ ಕೂಡ ಪಾಪ ಇದರಲ್ಲಿ ಸಿಕ್ಕಾಕೊಂಡಿದ್ದ. ಆತ ಪರೀಕ್ಷೆ ಬರೆಯೋದಕ್ಕೆ ಅಂಥೇಳಿ ಹೋಗ್ತಾ ಇದ್ದಂತಹ ವಿದ್ಯಾರ್ಥಿ, ಪರೀಕ್ಷೆಗೆ ಹಾಜರಾಗೋದಕ್ಕೆ ಅಂಥೇಳಿ ವಿದ್ಯಾರ್ಥಿ ಹೋಗ್ತಾ ಇದ್ದ. ಆದರೆ ಈಗ ಎಕ್ಸಾಮ್ ಮಿಸ್ ಆಗಿದೆ. ಏರ್ಫೋರ್ಸ್ ಪರೀಕ್ಷೆಗೆ ಅಂಥೇಳಿ ತೆರಳ್ತಾ ಇದ್ದಂಥ ವಿದ್ಯಾರ್ಥಿ ಈತ. ಈಗ ತಾನು ತನ್ನ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡಿ ರೋಹಿತ್ ಸಿಂಗ್ ರಾವತ್ ತನ್ನ ಬೇಸರವನ್ನು ವ್ಯಕ್ತಪಡಿಸಿದ್ದಾನೆ. ರಾಜಸ್ಥಾನದಿಂದ ಬೆಂಗಳೂರಿಗೆ ಬಂದಿದ್ದ ಈತ, ಬೆಂಗಳೂರಿನಿಂದ ಮಂಗಳೂರಿಗೆ ಹೋಗ್ತಾ ಇದ್ದ. ಅಲ್ಲಿ ಎಕ್ಸಾಮ್ ಇತ್ತು, ಏರ್ಫೋರ್ಸ್ ಎಕ್ಸಾಮ್. ಸೊ ಬೆಂಗಳೂರಿನಿಂದ ಮಂಗಳೂರಿಗೆ ನೆನ್ನೆ ರಾತ್ರಿ 8 ಗಂಟೆಗೆ ಹತ್ತಿದವನು ಟ್ರೈನು. ಇವತ್ತು ಬೆಳಿಗ್ಗೆ 8 ಗಂಟೆಗೆ ಮಂಗಳೂರಿನಲ್ಲಿ ಪರೀಕ್ಷೆ ಬರಿಬೇಕಿತ್ತು. ಪಾಪ ಬೇಗ ಅರ್ಲಿ ಮಾರ್ನಿಂಗ್ ರೀಚ್ ಆಗ್ತೀನಿ, ಅದಾದ ನಂತರ ಹೋಗಿ ಎಕ್ಸಾಮ್ ಬರಿಬೋದು ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಂಥ ಈತ ಈಗ ಟ್ರೈನಲ್ಲೇ ಉಳಿಯೋ ಪರಿಸ್ಥಿತಿ ಆಗಿದೆ. ಸುಮಾರು 4 ಗಂಟೆಗಳ ಕಾಲ ಸಂಚಾರ ಈಗ ವ್ಯತ್ಯಯ ಆಗಿದೆ. ಇನ್ನೂ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಎಕ್ಸಾಮ್ ಅಂತೂ ಮುಗಿದೋಗಿದೆ ಈಗ. ಪಾಪ ಈಗ ಏನಿದ್ರು ಎಕ್ಸಾಮ್ ಮತ್ತೆ ನೆಕ್ಸ್ಟ್ ಇಯರ್ ತನಕ ಆತ ಕಾಯಬೇಕು. ಇನ್ನು ನೆಕ್ಸ್ಟ್ ಯಾವಾಗ ಎಕ್ಸಾಮ್ ಇರುತ್ತೋ ಅಲ್ಲಿವರೆಗೂ ಕೂಡ ಪಾಪ ಆತ ಕಾಯಬೇಕು. ಇಷ್ಟು ದಿನ ಆ ಎಕ್ಸಾಮ್ಗೋಸ್ಕರ ಕಾಯ್ತಾ ಇದ್ದಂಥ ವಿದ್ಯಾರ್ಥಿ ಬಟ್ ಎಕ್ಸಾಮೇ ಬರೆಯೋಕ್ಕಾಗಲಿಲ್ವಲ್ಲ ಅಂಥೇಳಿ ತನ್ನ ಬೇಸರವನ್ನು ವ್ಯಕ್ತಪಡಿಸಿದ್ದಾನೆ. ಇನ್ನೇನು ಮಧ್ಯಾಹ್ನ ಆಗ್ತಾ ಬರ್ತಾ ಇದೆ. ಸೊ 12 ಗಂಟೆ ಕಳೆದ್ರೂ ಕೂಡ ರೈಲ್ವೆ ನಿಲ್ದಾಣದಲ್ಲಿ ಪರದಾಡ್ತಾನೆ ಇದ್ದಾರೆ ಪಾಪ ಪ್ರಯಾಣಿಕರು. ಇನ್ನೂ ರೈಲ್ವೆ ನಿಲ್ದಾಣದಲ್ಲೇ ಇದ್ದಾರೆ ನೂರಾರು ಪ್ರಯಾಣಿಕರು. ತಮ್ಮ ಊರುಗಳಿಗೆ ತೆರಳೋದಕ್ಕೆ ಬಸ್ಸಿಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಈಗ ಟ್ರೈನ್ ಅಂತೂ ಹೋಗೋದು ಕಷ್ಟ ಗೊತ್ತಾಗಿದೆ. ಈಗ ಟ್ರೈನ್ ಓಡಾಡಲ್ಲ ಅಂಥೇಳಿ 5-6 ಗಂಟೆ ಪರದಾಡಿದ್ದಾರೆ ಪ್ರಯಾಣಿಕರು. ಈಗ ಸದ್ಯಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಬಸ್ಸಿಗೆ ಅಂಥೇಳಿ. ಸೊ ಹಂತವಾಗಿ ನಿಲ್ದಾಣದಿಂದ ಹೊರಗಡೆ ಬರ್ತಾ ಇದ್ದಾರೆ ಈಗ ಜನ. ಬಸ್ ತೊಗೊಂಡೇ ಹೋಗೋಣ, ಈಗ ಬೆಂಗಳೂರು ಕಡೆ ಹೋಗೋರು ಒಂದಷ್ಟು ಜನ, ಇನ್ನೊಂದಷ್ಟು ಜನ ಮಂಗಳೂರು ಕಡೆ ಹೋಗೋರಿದ್ದಾರೆ, ಮಧ್ಯದಲ್ಲಿ ಒಂದಷ್ಟು ಬೇರೆ ಊರುಗಳಿಗೆ ಹೋಗೋರಿದ್ದಾರೆ. ಸೊ ಸದ್ಯಕ್ಕೆ ಟ್ರೈನಲ್ಲಂತೂ ಹೋಗೋಕ್ಕಾಗಲ್ಲ ಅಂತ ಗೊತ್ತಾಗಿದೆ. ಯಾಕಂದರೆ ಇನ್ನೂ 5-6 ಗಂಟೆ ಆಗ್ಬೋದು, ಅಥವಾ ಇನ್ನೂ ಎಷ್ಟೊತ್ತಾಗುತ್ತೆ ಅನ್ನೋದನ್ನು ಹೇಳೋದಕ್ಕೂ ಆಗ್ತಾ ಇಲ್ಲ. ಅಲ್ಲಿ ಅಧಿಕಾರಿಗಳಿಗೂ ಕೂಡ ಪಾಪ ಅಂದಾಜು ಮಾಡೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಬದಲಿ ವ್ಯವಸ್ಥೆನ ಮಾಡಿದ್ದಾರೆ. ಪ್ರಯಾಣಿಕರೀಗ ಒಬ್ಬೊಬ್ಬರಾಗೆ ಬೇರೆ ಕಡೆಗೆ ತೆರಳುತ್ತಾ ಇದ್ದಾರೆ ಬಸ್ಗಳಲ್ಲಿ. आगे चले जाइए, पूरा आगे जाइए, आगे जाइए।